ಆನೇಕಲ್ ತಾಲೂಕಿಗೆ ದೇವರ ಮೂಲೆ ಎಂದೇ ಪ್ರಸಿದ್ಧಿಯಾಗಿರುವ ಜೊತೆಗೆ ಎರಡನೇ ತಿರುಪತಿ ಎಂದೇ ಹೆಸರುವಾಸಿಯಾಗಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಮುಗಳೂರು ಶ್ರೀ ಬೇಟೆ ವೆಂಕಟೇಶ್ವರ ಸ್ವಾಮಿಯ 70ನೇ ವರ್ಷದ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಇನ್ನು ಬೇಟೆ ವೆಂಕಟೇಶ್ವರ ಸ್ವಾಮಿಯ 70ನೇ ವರ್ಷದ ಬ್ರಹ್ಮರಥೋತ್ಸವ ಅಂಗವಾಗಿ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಹಾಗೆಯೇ ವಿವಿಧ ಹೋಮ, ಅಭಿಷೇಕ, ಅನ್ನದಾಸೋಹ, ಅರವಂಟಿಕೆ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ರಥವು ಮುಗಳೂರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹೋಗುತ್ತಿದ್ದಂತೆ ಭಕ್ತರು ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿ ಶಿವಣ್ಣರವರು ಹಾಗೂ ಜನಪ್ರತಿನಿಧಿಗಳು ಮತ್ತು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಆರ್ ಮನೋಹರ್, ತಿಂಡ್ಲು ಸ್ವತ್ತೇಗೌಡರು, ಸರ್ಜಾಪುರ ಶ್ರೀರಾಮುಲು, ನಾಗರಾಜು, ಟಿಸಿ ಹಳ್ಳಿ ಸುಶೀಲಮ್ಮ, ಶ್ರೀರಾಮು, ಕೂಗೂರು ಬಸಣ್ಣ, ಶ್ರೀ ಬೇಟೆ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಚಾರಿಟಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷ ಸಿ ಮುನಿಯಪ್ಪ, ಅಧ್ಯಕ್ಷರಾದ ಎಸ್ ಚಂದ್ರಯ್ಯ, ಉಪಾಧ್ಯಕ್ಷ ವೆಂಕಟೇಶ್, ಎನ್ ಶಿವಣ್ಣ, ಸುರೇಶ್ ಗೌಡ, ಖಜಂಜಿ, ಎಂಆರ್ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಕಾರ್ಯದರ್ಶಿ ಪಾಪಯ್ಯ, ಗೋಪಾಲಕೃಷ್ಣ, ರಮೇಶ್, ಕೃಷ್ಣಪ್ಪ, ಅಮರೇಶ್, ಮಂಜುನಾಥ್, ಶ್ರೀರಾಮಾಂಜಿನಿ, ಆರ್ ನಾಗರಾಜ್, ವೆಂಕಟೇಶ್, ವೀರಭದ್ರಯ್ಯ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.
ನಮ್ಮ ಆನೇಕಲ್ ತಾಲೂಕಿನ ದೇವಮೂಲೆ ಅಂತೇಳಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಗ್ರಾಮ ಮುಗಳೂರು ಗ್ರಾಮದಲ್ಲಿ ಇವತ್ತು ಬೇಟೆ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಎಲ್ಲರೂ ಕೂಡ ಸೇರಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸರ್ವ ಜನರಿಗೂ ಕೂಡ ಆ ದೇವರು ಒಳ್ಳೆಯದನ್ನು ಮಾಡಲಿ. ಮತ್ತು ಉತ್ತಮವಾದಂಥ ಮಳೆ ಆಗಿದೆ. ಮುಂದಿನ ವರ್ಷವೂ ಕೂಡ ಉತ್ತಮವಾದಂಥ ಬೆಳೆ ಆಗಿ ಸರ್ವ ಜನರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಈ ಒಂದು ಜಾತ್ರೆ ನಡೀತದೆ ಶಾಂತಿಯುತವಾಗಿ ನಡೀಲಿ ಅಂತೇಳಿ ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಆನೇಕಲ್ ತಾಲೂಕಿಗೆ ಮುಗಳೂರು ಗ್ರಾಮ ದೇವಮೂಲೆ ಈ ಬೇಟೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಂಡೇ ಪ್ರತಿಯೊಂದು ಕಾರ್ಯಗಳು ಈ ತಾಲೂಕಿನಲ್ಲಿ ನಡೆಯೋದು. ಇಂಥ ಬೇಟೆ ವೆಂಕಟೇಶ್ವರ ಸ್ವಾಮಿಯ ರಥೋತ್ಸವ ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಆಚರಣೆ ಆಗ್ತದೆ. ಈ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಂದ ಎಲ್ಲ ಭಕ್ತಾದಿಗಳು ಬಂದು ಆ ದೇವರ ಒಂದು ದರ್ಶನ ಪಡೆದು ಆ ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಅಂಥದ್ರಲ್ಲಿ ಇವತ್ತು ಬೇಟೆ ವೆಂಕಟೇಶ್ವರ ಸ್ವಾಮಿಯ ಒಂದು ರಥೋತ್ಸವಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣರವರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರುಗಳಾದಂಥ ಅರ್ನಾಬ್ ಅವರು ಹಾಗೂ ಹರೀಶ್ ಅವರು ನಾವೆಲ್ಲ ಬಂದು ಇವತ್ತು ಭಾಗವಹಿಸಿ ಆ ದೇವರ ಒಂದು ದರ್ಶನ ಪಡೆದು ಕೃಪೆಗೆ ಪಾತ್ರರಾಗಿದ್ದೇವೆ. ಸರ್ಜಾಪುರ ಹೋಬಳಿಯ ಈ ಮುಗಳೂರು ಗ್ರಾಮದಲ್ಲಿ ಇಡೀ ವರ್ಷದ ಮೊದಲನೇ ಜಾತ್ರೆ ಬೇಟೆ ವೆಂಕಟರಮಣ ಸ್ವಾಮಿದು ಆಗ್ತಾಯಿದೆ. ದಕ್ಷಿಣ ಪಿನಾಕಿನಿ ನದಿಯ ದಡದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಅನೇಕ ವರ್ಷಗಳಿಂದ ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬರ್ತಾಯಿದೆ. ಇತ್ತೀಚೆಗೆ ಚೌಲ್ಟ್ರಿ ಇನ್ನೂ ಅನೇಕ ಕಾರ್ಯಕ್ರಮಗಳು, ಕಾರ್ ಪಾರ್ಕಿಂಗು ಎಲ್ಲ ಚೆನ್ನಾಗಿ ಜಾಗ ಮಾಡಿ ಇವತ್ತು ಎಲ್ಲ ಈ ಒಗ್ಗಟ್ಟಾಗಿ ನಮ್ಮ ತಾಲೂಕಿನ ಜನ, ಈ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು, ಈಗ ಪಕ್ಕದಲ್ಲೇ ಹೊಸಕೋಟೆ ತಾಲೂಕು ಸ್ಟಾರ್ಟ್ ಆಗುತ್ತೆ, ಇನ್ನು ಬಿಟ್ಟರೆ ಮಾಲೂರು ತಾಲೂಕು, ಇದು 3 ತಾಲೂಕಿಗೂ ಒಂದು ಸೇತುವೆ ಇದ್ದಂಗೆ. ಈ ಗ್ರಾಮದಲ್ಲಿ ಆ ಬೇಟ್ರೆ ಸ್ವಾಮಿದು ಅವತ್ತಿಂದನೂ ಭಾಳ ಚೆನ್ನಾಗಿ ಮಾಡ್ತಾರೆ. ನ್ಯಾಚುರಲ್ಲಾಗಿ ದೇವರಿದೆ, ಕಲ್ಲುಗಳು ಬಣ್ಣ ಹೊಡೆಯಲ್ಲ, ಒಳಗಡೆ ಲೈಟ್ ಹಾಕಲ್ಲ, ಅಷ್ಟು ಚೆನ್ನಾಗಿ ದೇವರು ಜಿಂಬಿಸ್ತಾರೆ. ಈ ಜಾತ್ರೆ ಮಾಡೋದಿಷ್ಟೇ, ಊರಿನ ಸುಗ್ಗಿ ಕಾಲದಲ್ಲಿ ಒಂದು ಒಗ್ಗಟ್ಟಾಗಲಿ, ಆಮೇಲೆ ಭಕ್ತಾದಿಗಳಿಗೆ ಈ ಸುತ್ತಲಿನ ಜನಗೆ ಮಳೆ ಬೆಳೆ ಆಗಲಿ, ಶಾಂತಿ ನೆಮ್ಮದಿ ಕಾಪಾಡಲಿ, ಎಲ್ಲ ಒಳ್ಳೆ ಮಾತು, ಒಳ್ಳೆ ವಿನಯ, ಏಕಾಗ್ರತೆ, ಶಾಂತಿ ಸಿಗಬೇಕಾದ್ರೆ ದೇವ್ರ ಮರೆ ಬರಬೇಕು. ಇವತ್ತು ಅಪಘಾತಗಳು, ಜಲಪಾತಗಳು ಈ ಬೇಯ್ತಾ ಇದೆ ಜ್ವಾಲಾಮುಖಿ ಮೇಲೆ ದೇಶ. ಅಂಥ ಕಾಲದಲ್ಲಿ ಈ ದೇವರುಗಳನ್ನ ಮೊರೆ ಹೋದಾಗಲೇ ಶಾಂತಿ ನೆಮ್ಮದಿ ಸಿಕ್ಕೋದು. ಇದಕ್ಕೆಲ್ಲ ಪರಿಹಾರ ದೇವ್ರ ಮೊರೆ ಹೋಗಬೇಕು. ಜನ ಒಳ್ಳೆ ಸಂಕಲ್ಪವನ್ನು ಮಾಡಬೇಕು. ಭಕ್ತರ ಸಂಕಲ್ಪವನ್ನು ಮಾಡಿದಾಗ ಶಾಂತಿ ನೆಮ್ಮದಿ ಸಿಗ್ತದೆ. ಮಕ್ಕಳು ಈ ಕಡೆ ಭಕ್ತಿ ಜೊತೆಗೆ ದೊಡ್ಡ ದೊಡ್ಡ ಏಕಾಗ್ರತೆಯಾಗಿ ವಿದ್ಯಾವಂತರಾಗಬೇಕು. ಇವತ್ತು ಬರೀ ದೇವ್ರದ್ದು ಮಾಡಿ ನಾನು ದೊಡ್ಡದಾಗಿ ಮಾಡಿದೆ ಅಂತ ಬೀಗೋದಕ್ಕಿಂತ ಈ ದೇವ್ರ ಹೆಸರಲ್ಲಿ ಆ ನಡತೆ ಗುಣಗಳನ್ನು ವಿದ್ಯಾಭ್ಯಾಸವನ್ನು ಮಾಡಿ ಈ ದೇಶವನ್ನು ಕಟ್ಟಬೇಕಾಗ್ತದೆ. ಈ ದೇಶವನ್ನು ಕಟ್ಟಬೇಕಾದ್ರೆ ರೈತನಿಂದ ಹಿಡಿದು ಎಲ್ಲ ಸಾರ್ವತ್ರಿಕವಾಗಿ ಈ ದೇಶದ ಮುಂಚೂಣಿಗೆ ಬರಬೇಕಾದ್ರೆ ಇಂಥ ಪವಿತ್ರವಾದ ದೇವಸ್ಥಾನಗಳಿಂದನೂ ಎಲ್ಲ ಕಡೆಯಿಂದನೂ ಆಗಬೇಕು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಇವನ್ ಯಾರವ ಎನಿಸಿದರಯ್ಯ, ಇವ ನಮ್ಮವ ಎನಿಸಯ್ಯ ಕೋಡಲ ಸಂಗಮ ದೇವ. ನೋಡಿ, ಎಲ್ಲ ನಮ್ಮವರು ಅಂತ ನಾವು ಹೋದಾಗ ಒಂದು ಶಾಂತಿ ನೆಮ್ಮದಿ ಒಗ್ಗಟ್ಟಿದೆ. ಆ ದೇಶದಲ್ಲಿ ಭಾರತ ದೇಶವನ್ನು ನಾವು ಕಟ್ಟಬೇಕು. ಬಸವಣ್ಣವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ, ನುಡಿದರೆ ಶಿವ ಮೆಚ್ಚಿ ಅವದವದೆನ್ನಬೇಕು ಅಂತ. ಮಕ್ಕಳಿಗೆ ನಡತೆ ಗುಣ, ನಮ್ಮ ಹೆಣ್ಮಕ್ಳಿಗೆ ಗಂಡಸರೇ ಆಗಲಿ ನಡತೆ ಗುಣ ಬಹಳ ಮುಖ್ಯ. ವಿದ್ಯಾಭ್ಯಾಸ ಜೊತೆಗೆ ಆ ನಡತೆ ಬಂತಂದರೆ ಅವ್ರ ದೇಶದಲ್ಲಿ ಏನು ಬೇಕಾದರೂ ಸಾಸ್ತಾರೆ. ಸತಿಕಯ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಶಿವ ಮೆಚ್ಚಿ ಅವದವದನ್ನೇ. ನೋಡಿ, ವಿದ್ಯೆ ಕಲಿತವನಿಗೆ ಸನ್ಮಾರ್ಗಗಳು ಬರ್ತದೆ. ದೇವರು ಪ್ರಾರ್ಥನೆನ ಮಾಡ್ತೀರಿ, ಸಂಕಲ್ಪವನ್ನು ಮಾಡ್ತೀರಿ, ಈ ಮುಖಾಂತರ ಒಳ್ಳೆ ಆಡಳಿತವನ್ನು ಕೊಡ್ತೀರಿ ಅಂತ ಮಾತುಗಳನ್ನು ಹೇಳಿ, ನಾನು ಕೂಡ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನಮ್ಮ ಮಿಸ್ಸಸ್ ಅವರಾದಾಗ ಈ ಭಾಗದಲ್ಲೇ ದೇವಮೂಲೆಯಲ್ಲಿ ನನಗೆ ಒಳ್ಳೆಯದಾಗಿದೆ. ನಾವು ಅನೇಕ ಜನಪರ ಕಾರ್ಯಕ್ರಮಗಳನ್ನು, ರಾಜೀವ್ ಗಾಂಧಿ ನಗರ ಆಗಿರ್ಬೋದು, ನಾನು ಆಶ್ರಯ ಕಮಿಟಿ 93ಯಲ್ಲೇ ಆ ಊರಿಗೆ ನಾಮಕರಣವನ್ನು ನಾನು ಮಾಡಿದೆ.
ಅನೇಕ ಸಾಮಾಜಿಕವಾದ ನ್ಯಾಯಗಳನ್ನು ಕೊಟ್ಟಿದ್ದೀನಿ ಈ ಭಾಗದಲ್ಲಿ. ಹಳ್ಳಿಗಳಲ್ಲಿ ನಾನು ಜಾತಿ ಪಕ್ಷ ನೋಡದೆ ಆ ಸಿದ್ಧಾಂತವನ್ನು ಆದರ್ಶಗಳನ್ನು ಕಾಪಾಡಿ ಈ ಪೊಲೀಸ್ ಸ್ಟೇಷನ್ಗೆ ಬರೋಂಥ ಜನಗಳಿಗೂ ಕೂಡ ನೆಮ್ಮದಿ ಕೊಟ್ಟಿದ್ದೀನಿ. ಎಲ್ಲ ಜಾತಿ ಜನಾಂಗಕ್ಕೂ ಕೂಡ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸಾಮಾಜಿಕವಾದ ನ್ಯಾಯನ ಒದಗಿಸಿದಾಗ ಈ ದೇವರುಗಳು ಶಾಂತಿ ನೆಮ್ಮದಿ ಸಿಗ್ತದೆ. ನಾವು ಪಂಚಾಯಿತಿಯಲ್ಲಿ ಕೂಡ ಆ ಒಳ್ಳೆ ಕೆಲಸವನ್ನು ಮಾಡಿದಾಗ ನಮಗೆ ಸಾವಿದೆ, ನಾವು ಮಾಡೋ ಅಂಥ ಕೆಲಸಗಳಿಗೆ ಸಾವಿಲ್ಲ. ಅದಕ್ಕೆ ಇಂಥ ಜಾತ್ರೆಗಳು ನಾವು ಹೋದ್ರೂ ಇದು ಯುಗಾಂತರ ನಡೀತಾ ಇರ್ತದೆ. ನಾವು ಮುಂದಿನ ಹೆಜ್ಜೆನ ನಾವು ಸರಿಯಾಗಿ ದಾಪುಗಾಲು ಹಾಕಿ ಬಿಟ್ಟರೆ ಇಂದಿನ ಪೀಳಿಗೆಯನ್ನು ಅದನ್ನು ಸಿಂಹಾವಲೋಕನ ಮಾಡ್ತಾರೆ. ಇತಿಹಾಸವನ್ನು ಸೃಷ್ಟಿಸಲಾರ ಅಂತಾರೆ. ಇತಿಹಾಸವನ್ನು ನಾವು ತಿಳ್ಕೊಂಡು ಇತಿಹಾಸವನ್ನು ನಾವು ನಿರ್ಮಾಣ ಮಾಡಿದಾಗ ನಿಜಕ್ಕೆ ಹೇಳ್ತೀನಿ ಅದು ಸಮಾಜಮುಖಿ ಆಗಬೇಕು. ಈ ದೇಶಭಕ್ತಿ ಈ ಭಕ್ತಿ ಸಮಾಜಮುಖಿ ಆದಾಗ ಸಾರ್ಥಕ ಆಗ್ತದೆ. ನಮ್ಮ ಮಾತನ್ನು ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ದೂರದರ್ಶನದವ್ರಿಗೂ, ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯ ನಾಗರಾಜ್ರವ್ರಿಗೂ, ಇಲ್ಲಿ ಚಿಕ್ಕಣ್ಣ ಪೊಲೀಸ್ ಆಫೀಸರ್ ಅವರಿದ್ದಾರೆ, ನಮ್ಮ ಕಲಾವಿದರು ಗೋವಿಂದ ಅವರು, ಸೀನಪ್ಪ ಅವರು ಕೂಡ ಕಲಾವಿದರೇ, ವೆಂಕಟೇಶಪ್ಪ ನೋಡಿ ಅವರು ಕಲಾವಿದರು. ರಾತ್ರಿ ನಾಟಕ ಮಾಡ್ತಾರೆ ಇವರೆಲ್ಲ, ಹಾಡುಗಳನ್ನು ಆಡಿದ್ದಾರೆ. ಭಕ್ತಿ ಗೀತೆಗಳು ಎಲ್ಲಿ ಹೋದ್ರು ಕೂಡ ಮಾಲೂರು ತಾಲೂಕಿಗೆ ಫೇಮಸ್ ಇವರು. ಅದೇ ರೀತಿ ಆನೇಕಲ್ ಕಡೆನೂ ಇಂಥ ಕಲಾವಿದರು ನಮ್ಮಲ್ಲಿ ಇದ್ದಾರೆ. ಇಂಥ ಪ್ರತಿಭೆಗಳನ್ನು ಹೊರತರಬೇಕು, ಕಲಾಗೆ ಪ್ರೋತ್ಸಾಹಿಸಬೇಕು. ಅನೇಕ ಕಷ್ಟ ಕಾರ್ಪಣ್ಯದಲ್ಲಿರೋರಿಗೆ ನಾವು ಸಹಾಯಹಸ್ತ ಕೊಟ್ಟಾಗ ನಿಜಕ್ಕೂ ಸಾರ್ಥಕ ಆಗುತ್ತೆ ಅಂತ ದೇವ್ರ ಕೆಲಸಗಳು ಜಾತ್ರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಬ್ಯಾಟ್ರಸು. ಸರ್ಜಾಪುರ ಹೋಬಳಿ ಈ ಮುಗಳೂರು ಗ್ರಾಮದ ಇವತ್ತು 70ನೇ ವರ್ಷದ ರಥೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಈಗ ನಡೀತಾ ಇದೆ. ಇನ್ನು ಭಾನುವಾರದವರೆಗೂ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಮೂಲಭೂತವಾದಂಥ ಈಗ ಈ ದೇವಾಲಯಕ್ಕೆ ಮೊದಲಿಗೆ ನಾನು 55 ವರ್ಷದ ಹಿಂದೆ ಮುಗಳೂರಿಗೆ ಬಂದೆ. ಮುಗಳೂರಿಗೆ ಬಂದು 13 ವರ್ಷ ಕಾಲ ಮುಗಳೂರಲ್ಲಿ ಇದ್ದೆ. ನಾನು ಇದ್ದಾಗ ಚಿತ್ತೂರು ಮುನಿಯಪ್ಪ ಅವರು ಟ್ರ್ಯಾಕ್ಟರ್ ಓಡಿಸ್ಕೊಂಡಿದ್ದೆ ನಾನು. ಅಂಥ ಸಂದರ್ಭದಲ್ಲಿ ದೇವಾಲಯವನ್ನು ಅವರು ಅಭಿವೃದ್ಧಿ ಮಾಡ್ತಾಯಿದ್ರು. ವೆಂಕಟರಾಮಪ್ಪ ಅವರು, ಚಂದ್ರಪ್ಪ ಅವ್ರ ತಂದೆ, ಅವ್ರ ಚಿಕ್ಕಪ್ಪ ಅವರೆಲ್ಲ ಪಾಪ ಭಾಳ ಕಷ್ಟಪಟ್ಟು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅವ್ರ ಹೆಸರು ಇವತ್ತು ಅವರಿಲ್ಲ. ಅವ್ರ ಹೆಸರನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಉಳಿಸ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲಿಗೆ ನೋಡಿದಾಗ ಆವತ್ತು ಏನೂ ಇಲ್ಲ, 0%ಅಲ್ಲಿತ್ತು. ಯಾರು ದೇವಸ್ಥಾನಕ್ಕೆ ಬರ್ತಿರ್ಲಿಲ್ಲ. ಮಣ್ಣು ಗೋಡೆಗಳು, ಆಯಪ್ಪ ಗೋಣಿ ಚೀಲ ಹಾಕ್ಕೊಂಡು ವೆಂಕಟರಾಮಪ್ಪ ನಾನು ನೋಡ್ದಂಗೆ ಹಳ್ಳಿ ತಿರುಗ್ತಾಯಿದ್ರು. ಗೋಣಿ ಚೀಲ ಹಾಕ್ಕೊಂಡು ನಡ್ಕೊಂಡೇ ಹೋಗ್ತಾಯಿದ್ರು. ಏನೋ ಸಹಾಯ ಕೊಟ್ಟಿದ್ದನ್ನು ತೊಗೊಂಬಂದು ಈ ದೇವಾಲಯನ ಅಭಿವೃದ್ಧಿ ಮಾಡ್ಕೊಬಂದರು. ನೋಡ ಅವ್ರ ಮಕ್ಕಳು ಉಳಿಸ್ಕೊಂಡಿದ್ದಾರೆ. ಅವರಿಲ್ಲಾದರೂ ಅವರು ಜ್ಞಾಪಕಾರ್ಥವಾಗಿ ಈ ದೇವಾಲಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಪ್ರತಿಯೊಬ್ಬರು ಬರ್ತೀವಿ. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಬ್ಯಾಟರಾಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಬರ್ತಾರೆ. ಬೆಂಗಳೂರಲ್ಲಿ ದೇವಮೂಲೆ ದಕ್ಷಿಣ ಪಿನಾಕಿನಿ ನದಿ ಅಂತ ಹೇಳಿದ್ರೆ ಈ ನದಿಯಲ್ಲಿ ನೀರು ಕುಡಿತಾ ಇದ್ವಿ, ಸ್ನಾನಗಳು ಮಾಡ್ತಾಯಿದ್ವಿ. ಆ ಶುದ್ಧವಾದಂಥ ನೀರು ಬರ್ತಾಯಿತ್ತು, ಹೊಸಕೋಟೆಯಿಂದ ಬರ್ತಾಯಿತ್ತು. ಈಗ ಕಲ್ಮಶ ಆಗಿದೆ. ಆದರೂ ಕೂಡ ಭಕ್ತಾದಿಗಳು ಭಾಳಷ್ಟು ಜನ ಬಂದು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಯಾರೇ ಆಗಿರ್ಬೋದು, ಈ ದೇವಸ್ಥಾನ ಅಂದರೆ ದೇವಮೂಲೆಯಲ್ಲಿ ಇರ್ತಕ್ಕಂಥ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಅಂತಂದರೆ ಪ್ರತಿಯೊಬ್ಬರು ಕೂಡ ಚುನಾವಣೆಗೆ ನಿಂತ್ಕೊಳ್ಳಿ, ಏನೇ ಆಗಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಒಳ್ಳೆ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದು ಪೂಜೆ ಮಾಡಿಸ್ಕೊಂಡೋದ್ರೆ ಅವ್ರಿಗೆ ಪ್ರತಿಫಲ ಸಿಗುತ್ತೆ. ಹೀಗಾಗಿ ನಾವು ಈಗ ದೇವಾಲಯಕ್ಕೆ ಬಂದು ಪ್ರಸಾದವನ್ನು ತೊಗೊಂಡ್ವಿ. ಮೀಡಿಯಾದವ್ರಿಗೂ ಕೂಡ ಆ ಜನಕ್ಕೆ ಒಳ್ಳೆಯದಾಗಲಿ, ಆಯುರಾರೋಗ್ಯ ಕೊಡಲಿ, ಮೀಡಿಯಾದವ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಏನು ಇವತ್ತು ನಮ್ಮ ಆನೇಕಲ್ಲು ವಿಧಾನಸಭಾ ಕ್ಷೇತ್ರದಿಂದ ಮುಗಳೂರು ಬೇಟರಾಯ ಸ್ವಾಮಿ ದೇವಸ್ಥಾನ ಫಸ್ಟ್ ಜಾತ್ರೆ ಇದು. ಇಡೀ ಆನೇಕಲ್ ತಾಲೂಕಿಗೆ ಮೊದಲನೇ ಜಾತ್ರೆ ಇದು. ಅದರಿಂದ ಏನು ಇವತ್ತಿನ ದಿವಸ ಈ ಜಾತ್ರೆಗೆ ಬಂದಿರುವಂಥ ನಮ್ಮ ಶಾಸಕರು ಸಹ ಜಾತ್ರೆಗೆ ಬಂದಿದ್ದಾರೆ. ಮತ್ತು ಎಲ್ಲ ಲೀಡ್ರು, ಮುಖಂಡರು, ಮತ್ತು ನಮ್ಮ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಲ ಹಳ್ಳಿನ ಜನರು ಎಲ್ಲರೂ ಈ ಬೇಟರಾಯ ಸ್ವಾಮಿ ದೇವಸ್ಥಾನ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಅಂದ್ಬಿಟ್ಟು ಹಾರೈಸ್ತಾ ಏನಿವತ್ತು ನಮ್ಮ ಆನೇಕಲ್ ತಾಲೂಕಿನ ಮುಗಳೂರು ಭಾಗದ ಬೇಟರಾಯ ಸ್ವಾಮಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಮುಗಳೂರು ಗ್ರಾಮದ 70ನೇ ಬ್ರಹ್ಮರಥೋತ್ಸವ ಅಂಗವಾಗಿ ಈ ದಿನ ವಿಜೃಂಭಣೆಯನ್ನು ನಡೆದಿದೆ. ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣರು ಹಾಗೂ ಎಲ್ಲ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಆನಂದಿಸಿ ಮತ್ತು
ದೇವರ ಕೃಪೆಗೆ ಬೇಟರ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ ಎಲ್ಲ ಕಾರ್ಯಕ್ರಮಗಳಿಗೂ ನಾಳೆ ರಾತ್ರಿಗೆ ಇದಿದೆ, ನಾಟಕ ಇದೆ ಕುರುಕ್ಷೇತ್ರ ಒಂದು ದಿನ, ಆಮೇಲೆ ಅಗಿನಗುಂಡ ಇದೆ, ಆಮೇಲೆ ಪಲ್ಲಕ್ಕಿ ಇದೆ, 40 ಪಲ್ಲಕ್ಕಿಗಳು. ಮುಗಳೂರು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನೋಡಿ ಆನಂದಿಸಬೇಕಾಗಿ ಮತ್ತು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.